ನೋಡಿ ಇಷ್ಟು ಸಿನಿಮಾದಲ್ಲಿ ಹೆಣ ಉಳ್ಕೊಂಡ್ಬರುತ್ತಲ್ಲ ಅಲ್ಲಿ ಮೇಲ್ಗಡೆ ಕಾಣಿಸ್ತದೆ ನೋಡಿ, ಅಲ್ಲಿಂದ ಉಳ್ಕೊಂಡ್ಬರುತ್ತಲ್ವಾ. ನಾವು ಹಿಂಗೆ ಶೂಟಿಂಗ್ ಬರಬೇಕಾದ್ರೆ ಈ ಮನೆಗೆ ಹೋಗ್ತಾ ಇದೀವಿ ಅಂತ ಗೊತ್ತಾದ ನಮಗೆ ಅಪ್ಪ ಹೆಂಗಿರುತ್ತಪ್ಪ ಒಂಟಿ ಮನೆ ಎಸ್ಟೇಟು ನೆನಪಿಗೆ ಬಂದ್ಬಿಡ್ತು. ಒಂಟಿ ಮನೆ ಎಸ್ಟೇಟ್ಕ ಯಾಕ್ರಿ ಮಾಡೋ ಕೆಲಸ ಇಲ್ಲ, ಹೋಗ್ರಿ ಸುಮ್ಮನೆ ಅಲ್ಲಿ ಹೆಣ ಕಿತ್ತು ತಿನ್ನುತ್ತದು ಒಂದು ದೆವ್ವ ಐತೆ ಅಂತ ಎಲ್ಲ ಹೇಳ್ತಿರ್ತಾರಲ್ಲ. ಇಲ್ಲಿ ಬಂದಾಗ ಅದೇ ಫೀಲಿಂಗ್ ಜಲ್ ಅಂತ. ಬಟ್ ಇಲ್ಲಿ ಬಂದಾಗ ಅದೊಂದು ಮನೆ ಇತ್ತು, ಮಿಕ್ಕಿದ್ದೆಲ್ಲ ಇಲ್ಲೆಲ್ಲ ನೋಡಿದ್ಮೇಲೆ ಅಪ್ಪ 1993ನೇ ಇಸ್ವಿನಲ್ಲಿ ಬಂದಂಥ ಇಷ್ಟು ಸಿನಿಮಾಗೆ ಅಭಿಮಾನಿಗಳಾಗಿ ಆ ಶೂಟಿಂಗ್ ನಡೆದಂಥ ಸ್ಪಾಟಿಗೆ ಬಂದಾಗ ಆಗ ಅಂಥ ರೋಮಾಂಚನ ಅನುಭವನೇ ನಿಜವಾಗ್ಲೂ ಹೇಳಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕೆ ಬಿಟ್ಟರೆ ಈ ಮಾತೇ ಬರೋಲ್ಲ ಆ್ಯಕ್ಚುಲಿ. ಅಂಥ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂತಂದರೆ ಅದು ಇಷ್ಟು ಸಿನಿಮಾ. ಓಕೆ, ಅದರಲ್ಲಿ ಯಾವ್ಯಾವ ಸೀನ್ಗಳು ನಿಮ್ಮ ನೆನಪಾಗ್ತವೆ? ಎಲ್ಲ ಪ್ರತಿಯೊಂದು ಸೀನ್ಗಳು, ಯಾರು ಡಾಕ್ಟರ್ ಒಬ್ಬ ಬರ್ತಾನೆ ಆ ಸೀನು, ಆಮೇಲಿಂದ ಪೂಜಾರಿ ನಮ್ಮ ದಯಾನಂದ್ ಅವರು ಅದೊಂದು ನೆನಪಾಗುತ್ತೆ. ಆಮೇಲಿಂದ ಯಾರು ಭಾರತಿ, ಬೆಟ್ಟಿಂಗ್ ಭಾರತಿ, ಅವ್ರ ತಮ್ಮ ಕೃಷ್ಣ ಅವ್ರದ್ದೊಂದು ತುಂಬಾ ಚೆನ್ನಾಗಿ ನೆನಪಾಗುತ್ತೆ. ಆಮೇಲಿಂದ ಕ್ಯಾಪ್ ಹಾಕ್ಬಿಟ್ಟು ಕುಂಡ್ರಿಸ್ತಾರಲ್ಲ, ಆಕ್ಟಿಂಗ್ ಮಾಡು ಜಾಂಗ್ ಜಾಂಗ್ ಅಂತ ಅವನು ಅಳ್ತಾ ಇರ್ತಾನೆ. ಒಬ್ಬ ದುಡ್ಡು ಕೊಟ್ಬಿಟ್ಟು ಆಕ್ಟಿಂಗ್ ಮಾಡಕ್ ಬಂದಾಗ ದೇವ್ರ ದ್ವೇಷ ಹಾಕ್ಬಿಡ್ತಾನೆ, ಅಲ್ಲಿ ನೀರು ಹೋಗ್ತಾ ಇರುತ್ತೆ, ಅವಾಗ ಇಲ್ಲ ಸರ್ ರೀಸನ್ಸ್ ಅಲ್ಲ ಸರ್, ನೀರು ಧಾರಾಕಾರವಾಗಿ ಹರಿತಾ ಇದೆ. ಆ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಟ್ಟಿರೋದು ಆಕ್ಚುಲಿ ಉಪೇಂದ್ರ ಅವರು. ಅದು ನಡೆದಿಲ್ಲ, ಬಟ್ ಈಗ ಅದೆಲ್ಲ ಇಲ್ಲ, ಎಲ್ಲ ಡೆಮಾಲಿಷ್ ಆಗಿದೆ. ಸೊ ಇದು ನಿಮ್ಗೆ ಏನು ಅನಿಸ್ತೀವಿ ಇದು ಮನೆಯೆಲ್ಲ ನೋಡಿ? ತುಂಬಾ ಖುಷಿ ಆಯ್ತಪ್ಪ. ಅದು ಇಷ್ಟು ಸಿನಿಮಾ ಆಫ್ಟರ್ 40 years ಅಲ್ಲ 40 ಅಲ್ಲ 1993 ಅಂತಂದ್ರೆ ಅವ್ರಿಗೊಂದು 30 ವರ್ಷದ ಮೇಲ್ಗಡೆ ಆಗೋಗ್ಬಿಟ್ಟಿದೆ. ಆ ಜಾಗಕ್ಕೆ ಬಂದಿರೋ ನಿಜವಾಗ್ಲೂ ಒಂದು ಹೊಸ ಅನುಭವ ನೀಡುತ್ತೆ. ಬಟ್ ಈ ಜಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಯಾರು ಇಲ್ಲ ಇಲ್ಲಿ, ಯಾರು ಓಡಾಡಲ್ಲ, ಫುಲ್ ಕಾಫಿ ಓಡಾಡಲ್ಲ. ಇದು ಒಂಟಿ ಮನೆ ಎಸ್ಟೇಟ್ ಅಂತ ಯಾಕೆ ಇಟ್ರು ಆ ಸಿನಿಮಾದಲ್ಲಿ ಅಂತ ಈಗ ಗೊತ್ತಾಯ್ತು. ಯಾಕೆ ಗೊತ್ತಾ, ಇಲ್ಲಿ ಯಾರು ಓಡಾಡೋದೇ ಇಲ್ಲ. ಒಂದು ಊರಿಗೆ 2-3 ಮನೆಗೆ ಒಂದು ಊರ ಹೆಸರು ಇಲ್ಲಿ ಆಕ್ಚುಲಿ. ಈ ಒಂಟಿ ಮನೆ ಎಸ್ಟೇಟ್ ಅಂತ ಒಂದೇ ಒಂದು ಮನೆ ಇದೆ ಆಕ್ಚುಲಿ. ತುಂಬಾ ಚೆನ್ನಾಗಿದೆ, ಮೂವಿ ಮಾತ್ರ ಅದ್ಭುತವಾಗಿತ್ತು. ಸೊ ಈ ಪ್ಲೇಸ್ ಕೂಡ ಅದೇ ತರ ಚೆನ್ನಾಗಿ ಚೂಸ್ ಮಾಡಿದ್ರು ನೋಡಿ. ಆಗಿನ ಇದರಲ್ಲಿ ಕಂಟೆಂಟ್ ಹಂಗೆ ಇರೋವು, ಸೀನರೀಸು ಮತ್ತೆ ಲೊಕೇಶನ್ ಹಂಗೆ ಇರೋದು. ಎಷ್ಟು ಸರ್ಚ್ ಮಾಡಿ ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಇದನ್ನು ಶೂಟ್ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ರಿಯಲ್ ಸ್ಟಾರ್ ಉಪೇಂದ್ರ ಸರ್, ಕಾಶಿನಾಥ್ ಸರ್, ಮತ್ತು ಆ ಸಿನಿಮಾದಲ್ಲಿ ಯಾರ್ಯಾರು. ಆಮೇಲೆ ಮುಖ್ಯವಾಗಿ ಹೇಳ್ಬೇಕು ಅಂತಂದರೆ ಈ ಸಿನಿಮಾ ಪ್ಲಸ್ ಪಾಯಿಂಟ್ ಸಾಧಕ್ ವಕೀಲ್ ಅವ್ರ ಮ್ಯೂಸಿಕ್, ಆಮೇಲಿಂದ ಥ್ರಿಲ್ಲರ್ ಮಂಜು ಅವರ ಸ್ಟಂಟ್ಸ್ ಅದ್ಭುತವಾಗಿತ್ತು. ಈಗಲೂ ನವ ಯುವಕರಿಗೆ ಅಥವಾ ಏನಾರು ತುಂಬ ಬೇಜಾರಾದಾಗ ಅವನಲ್ಲಿ ಇವಳಲ್ಲಿ ಅಂತ ಸಾಂಗ್ ಹಾಕಂತಾರೆ. ಡವ ಡವ ಅಂತ ಒಂದು ಸಾಂಗ್ ಇದೆ, ಬ್ಯೂಟಿಫುಲ್ ಬಿಡಿ. ಆ ಸಿನಿಮಾನೇ ಒಂದು ಲೆಜೆಂಡ್ರಿ. ಹೊಸ್ದಾಗಿ ಯಾರನ್ನ ಇಂಡಸ್ಟ್ರಿಗೆ ಬಂದು ನಾನು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತಂದರೆ ಇಷ್ಟು ಸಿನಿಮಾ ನೋಡ್ಕೊಂಡು ಡೈರೆಕ್ಟ್ ಮಾಡೋ ಥರದ್ದು ಅದೊಂಥರ ಹೆಂಗಾಗಿದೆ ಅಂದರೆ ಒಂದು ಪುಸ್ತಕ, ಈ ಮಕ್ಕಳು ಓದ್ಬೇಕಾದ್ರೆ ಒಂದು ಪುಸ್ತಕ ಕೊಡ್ತಾರಲ್ಲ, ಹಂಗೆ ಡೈರೆಕ್ಟರ್ಗಳಿಗೆ ಒಂದು ಏನೋ ಪಾಠ ಇದ್ದಂಗೆ ಸಿನಿಮಾ. ಆ ಡವ ಡವ, ಎಲೆ ಕಮಲ, ಮುತ್ತು ಕೊಡೆ, ಅದೆಲ್ಲ ಶೂಟಿಂಗ್ ಆಗಿದೆ. ಎಲೆ ಕಮಲ, ಮುತ್ತು ಕೊಡಲೆ ಅಂತ ಹೇಳ್ಬಿಟ್ಟು ಒಂದು ಸೀನ್ ಇದೆ. ಆಮೇಲಿಂದ ಡವ ಡವ, ಅವನಲ್ಲಿ ಅವಳಲ್ಲಿ ಇದು ಇಲ್ಲೆಲ್ಲ ಮಾಡಿರೋಂಥದ್ದು ಇದು. ಓಕೆ, ಥ್ಯಾಂಕ್ ಯು ಇಷ್ಟೊತ್ತಕ ನೋಡಿದ್ದಕ್ಕೆ. ಈ ಎಸ್ಟೇಟು 1828 ಆಗಿರೋದು. ಓಕೆ, ಈಗಲೂ ಹಂಗೆ ಕಾಪಾಡ್ಕೊಂಡು ತುಂಬ ಚೆನ್ನಾಗಿದೆ ನೋಡಿ. ಅವಾಗ ಹಾಕಿರೋ ಗಾರೆ ಹಂಗೆ. ಓಕೆ, ಫಿಲ್ಮು ಶೂಟಿಂಗ್ ಆಗಿರೋದು ನಮ್ಮೂರಲ್ಲೇ, ಅದೇ ಲೊಕೇಶನಲ್ಲಿ ಹೆಂಚಿನ ಮನೆಗಳು ಕಾಣಿಸ್ತಾ ಇರಲ್ಲ, ಆ ಲೊಕೇಶನಲ್ಲೇ ಶೂಟ್ ಆಗಿರೋದು. ಸಣ್ಣ ಮಕ್ಕಳು ಅವಾಗ ಶೂಟಿಂಗ್ ಆಗಬೇಕಾದ್ರೆ. ಇವಾಗ ರಿಲೀಸ್ ಆದರೆ ಮತ್ತೆ ನಾವು ನೋಡಬೇಕು. ಚೆನ್ನಾಗಿದೆ ಫಿಲ್ಮು. ಬಟ್ ನಮ್ಮೂರಲ್ಲಿ ಆಗಿರೋ ನಮಗೊಂಥರ ತುಂಬ ಖುಷಿ. ಸರ್, ಇಲ್ಲಿ ಬಂದರೆ ಯಾರಾದರೂ ಕೇಳ್ತಾ ಇರ್ತಾರೆ ಆ ಥರ? ಖಂಡಿತ ಕೇಳ್ತಾರೆ. ನಿಮಗೆ ಹೊರನಾಡು ಈ ಕಡೆ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಬರೋರು ಜಾಸ್ತಿ ಎಲ್ಲ ಇರ್ತಾರಲ್ಲ, ಎಲ್ಲರೂ ಸ್ಪಾಟ್ಗೆ ಬಂದಾಗ ಕೇಳ್ತಾರೆ ಸರ್. ಎಲ್ಲ ಬಿಲ್ಡಿಂಗ್ ಎಲ್ಲ ಇಲ್ಲ, ಎಲ್ಲ ಡೆಮಾಲಿಷ್ ಆಗಿ ಕಾಫಿ ತೋಟ ಎಲ್ಲ ಮಾಡಿದ್ದಾರೆ. ಸದ್ಯ ಆ ಓನರ್ ಬಿಲ್ಡಿಂಗ್ ಎಲ್ಲ ಹಂಗೆ ಇದೆ. ಓಕೆ ಓಕೆ, ಯಾವ್ಯಾವ ಪೋರ್ಷನ್ ಹಂಗೆ ಇದೆ? ಯಾವುದು ಡೆಮಾಲಿಷ್ ಆಗಿದೆ? ಓನರ್ ಬಂಗ್ಲೋ ಒಂದು ಮಾತ್ರ ಇದೆ, ಮತ್ತೆ ಯಾವುದೂ ಇಲ್ಲ. ಏನು ಮಾಡಿದಾರಲ್ಲ? ಎಲ್ಲ ಕಾಫಿ ತೋಟ ಮಾಡಿದ್ದಾರೆ. ಹೌದಾ? ನೀವು ನೋಡಿದ್ರೆ ಒಳಗಡೆ ಎಲ್ಲ ಹೋಗಿದ್ರೆ? ನೋಡಿದ್ದೀನಿ. ಉಪೇಂದ್ರ ಅವರು ಅದಾದ್ಮೇಲೆ ಯಾವಾಗಾರು ಬಂದಿರೋ ಸರ್? ಬರ್ತಾ ಇರ್ತಾರೆ. ಇವಾಗ ಈ ಪ್ಲೇಸಲ್ಲಿ ಯಾವಾಗಲೂ ಓಡಾಡ್ತಾರೆ ಸಾಧಾರಣ ಅವರು. ಅಲ್ಲ ಸರ್, ಅದು ಓಡಾಡಿದ್ದು ಬಸ್ ಟೈರ್ ಪಂಚರ್ ಆಗೋದು ಅದೆಲ್ಲ ಸೀನ್ಸ್ ಎಲ್ಲ ಆಗಿರೋದು? ಎಲ್ಲ ಅದೇ ಪ್ಲೇಸಲ್ಲಿ ಆಗಿರೋದು. ಈ ರೋಡ್ಗಳಲ್ಲೆಲ್ಲ ಶೂಟ್ ಆಗಿದೆ ಸಾಧಾರಣ. ಬ್ಯಾಂಕ್ ಜನಾರ್ದನ್ ಅವರು ಬೈಕೊಂಡು ಬರ್ತಾರಲ್ಲ, ಆ ಪ್ಲೇಸ್ ಹಿಂಗೆ ಬರುತ್ತೆ. ಆ ಟರ್ನಿಂಗಿಂದ ಹಿಂಗೆ ಅವ್ರು ಬರ್ತಾರೆ. ಸರ್, ಸ್ಥಳೀಕರಾಗಿರೋದ್ರಿಂದ ತುಂಬ ಖುಷಿ. ನಮ್ಮೂರಲ್ಲಿ ಆಗಿರೋದಲ್ಲ, ಒಂದು ಲೆಜೆಂಡರಿ ಫಿಲ್ಮ್ ಅಲ್ವಾ ಅದು, ತುಂಬ ಒಳ್ಳೆ ಸರ್. ಆಮೇಲೆ ದೆವ್ವದೆಲ್ಲ ಸೀನ್ಸ್ ಬರುತ್ತೆ, ಅದು ನೋಡಿದ್ರೆ ಅದು ಯಾವ ಥರ ಅನ್ಸುತ್ತೆ ನಿಮಗೆ? ಅದೆಲ್ಲ ಇವಾಗೆಲ್ಲ ಏನೂ ಅನ್ಸೋದಿಲ್ಲ ನಮಗೆ. ಬಟ್ ಅವಾಗ ನಾವು ಸಣ್ಣವರಿದ್ದಾಗ ಫಿಲ್ಮ್ ರಿಲೀಸ್ ಆಗಿದ್ದಲ್ವಾ, ಅವಾಗೆಲ್ಲ ನೋಡಿದ್ರೆ ಭಯ ಆಗೋದು. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡ್ಬೇಕಾದ್ರೆ ನಮಗೂ ತುಂಬ ಭಯ ಆಗೋದು. ರಿಯಲಿಸ್ಟಿಕ್ ಆಗಿ ತುಂಬ ಇತ್ತು. ಆ ಥರ ಯಾರೋ ರಿಯಲಿಸ್ಟಿಕ್ ಆಗಿ ಮಾಡಿಲ್ಲ.
ಇವಾಗ ಅಂದ್ರೆ ಏನು ಅನ್ಸಲ್ಲ ದೇವದ ಸೀನ್ಗಳು. ಸರ್ ಈಗ ಅದು ಇದ್ದಿತ್ತಲ್ಲ ಅಂದ್ರೆ ದೆವ್ವ ಇರುತ್ತೆ ಒಂದು ಮನೇಲಿ ಅಂತ ಇರುತ್ತಲ್ಲ ಅದಲ್ಲಿರೋದು ಒಂಟಿ ಮನೆ ಎಸ್ಟೇಟ್. ಒಂಟಿ ಮನೆ ಅಂತ ಅದೇ ಇವಾಗ ಹೆಂಚಿನ ಬಿಲ್ಡಿಂಗ್ ಗಳು ಕಾಣಿಸ್ತಾ ಇದೆಯಲ್ಲ, ಅದೇ ಮನೆಯಲ್ಲಿ ಒಂದ್ ಪಾರ್ಟ್ ಅಲ್ಲಿ ಆತರ ಮಾಡ್ಕೊಂಡು ಅಂದ್ರೆ ಅಲ್ಲ ಇನ್ನೊಂದು ಮೇಲ್ಗಡೆ ಎಲ್ಲ ತೋರಿಸ್ತಾರಲ್ಲ ಅಲ್ಲಿಂದ ಉಳ್ಕೊಬರೋದೆಲ್ಲ ಇದಿರೋದು. ಅದೇ ಅದ್ರಲ್ಲಿ 3-4 ಬಿಲ್ಡಿಂಗ್ ಗಳಿದಾವೆ, ಅದ್ರಲ್ಲೇ ಒಂದ್ ಪಾರ್ಟ್ ಅಲ್ಲಿ ಮಾಡಿದ್ದಾರೆ ಶೂಟ್. ದೆವ್ವ ಎತ್ತಿತ್ತು ಅಲ್ಲೆಲ್ಲೋ. ಹೌದೌದು. ಅಂದ್ರೆ ಈ ಲೇಬರ್ ಕ್ವಾರ್ಟರ್ಸ್ ಗಳೆಲ್ಲ ಇರ್ತಾವಲ್ಲ ಎಸ್ಟೇಟ್ ಗಳಲ್ಲಿ, ಆತರ ಒಂದು ಪ್ಲೇಸ್ ಅನ್ನ ದೆವ್ವ ಇರೋದು ಪ್ಲೇಸ್ ಅಂತ ಸ್ಪಾಟ್ ನ ಆತರ ಮಾಡ್ಕೊಂಡು ಶೂಟ್ ಮಾಡಿದ್ದಾರೆ. ಅದೊಂದು ಜಾತ್ರೆ ಸೀನ್ ಬರುತ್ತೆ, ಅದಿಲ್ಲಿ ಹೇಮಾವತಿ ಟೆಂಪಲ್ ಇದೆ, ನಿಮ್ಗೆ ಹೇಮಾವತಿ ನದಿ ಮೂಲ ಇದೆ, ಆ ಪ್ಲೇಸ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ಓಕೆ ಇದು ಪ್ಲೇಸ್ ಹೆಸರೇನು ಸರ್ ಇದು? ಇದು ಜಾವಳಿ ಅಂತ. ಜಾವಳಿ ಅಂತ. ಇದು ಅಡ್ರೆಸ್ ಹತ್ರ ಸ್ವಲ್ಪ? ಜಾವಳಿ, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್. ನಿಮಗೆ ಇದು ಹೇಮಾವತಿ ನದಿ ಬಂದು ಈ ಊರಲ್ಲೇ ಉಗಮ ಆಗೋದು. ಥ್ಯಾಂಕ್ ಯು ಸರ್.